ನೀವು ಪ್ರಪಂಚದಲ್ಲಿ ಇಂತಹ ಕಾಡಿನ ಬಗ್ಗೆ ಎಂದಾದರೂ ಕೇಳಿದ್ದೀರಾ? ಆ ಕಾಡಿನ ಒಳಗೆ ಜನರು ಹೋಗುತ್ತಾರೆ, ಆದರೆ ವಾಪಸ್ ಬರುವುದು ತುಂಬಾ ವಿರಳ. ಮತ್ತು ಆ ಕಾಡಿನಲ್ಲಿ ಹೋದವರಿಗೆ ವಯಸ್ಸೇ ಆಗುವುದಿಲ್ಲ. ಆ ಕಾಡಿನ ಒಳಗೆ ಹೋದಾಗ ಯಾವ ಆಯಸ್ಸಿನಲ್ಲಿದ್ದರೋ ಅದೇ ವಯಸ್ಸಿನಲ್ಲಿ ಅಲ್ಲಿಂದ ಹೊರಬರುತ್ತಾರೆ. ಇದು ಕೇವಲ ಒಂದು ಕಾಡಲ್ಲ, ಪ್ರಕೃತಿಯ ಒಂದು ರಹಸ್ಯ. ಆ ಕಾಡಿನಲ್ಲಿರುವ ಮೌನವು ನೂರಾರು ಕಥೆಗಳನ್ನು ಪಿಸುಗುಡುತ್ತದೆ. ಪ್ರಕೃತಿಯ ರಹಸ್ಯ ಹೊದಿಕೆಯನ್ನು ಮೈತುಂಬ ಹೊದ್ದುಕೊಂಡು ಧೈರ್ಯವಂತರಿಗೆ ಸವಾಲಾಗಿ ಪ್ರಪಂಚಕ್ಕೆ ವಿಸ್ಮಯವಾಗಿ ಬಹಳ ನಿಗೂಢತೆಗಳನ್ನು ತುಂಬಿಕೊಂಡಿದೆ. ಆ ಕಾಡಿನ ಒಳಗೆ ಹೋಗಲು ಹೊರಗಿನವರು ಒಂದ್ ಕಡೆ ಇರಲಿ, ಆ ಪ್ರದೇಶಗಳಲ್ಲಿ ವಾಸಿಸುವ ನಿವಾಸಿಗಳೇ ಹೆಚ್ಚು ಭಯಪಡುತ್ತಾರೆ. ಆ ಕಾಡಿನ ಹೆಸರೇ ಹೋಯಾ ಬಾಚಿಯು. ರೊಮೇನಿಯಾ ದೇಶದ ಪಶ್ಚಿಮ ಭಾಗದಲ್ಲಿ ಕಂಡುಬರುವ ಈ ಕಾಡು ಹಲವಾರು ನಿಗೂಢತೆಗಳಿಂದ ಅಚ್ಚರಿಗಳಿಂದ ತುಂಬಿಕೊಂಡಿದೆ. ಈ ಕಾಡಿನ ಬಗ್ಗೆ ತಿಳಿದುಕೊಂಡಾಗ ಒಂದು ಬಾರಿ ಮೈ ರೋಮಾಂಚನವಾಗುವುದಂತೂ ಸತ್ಯ. ಹಾಗಾದರೆ ಈ ಕಾಡಿನಲ್ಲಿರುವ ರಹಸ್ಯಗಳಾದರೂ ಏನು? ಈ ಕಾಡಿನಲ್ಲಿ ಇರುವ ನಿಗೂಢತೆಗಳು ಯಾವುವು? ಇಲ್ಲಿ ಹೋಗಲು ಜನರು ಯಾಕೆ ಭಯಪಡುತ್ತಾರೆ? ಮತ್ತು ಈ ಕಾಡಿಗೆ ಹೋಯಾ ಬಾಚಿಯು ಅಂತ ಹೆಸರು ಬರಲು ಕಾರಣ ಆದರೂ ಏನು? ಒಂದು ದಿನ ಒಬ್ಬ ಕುರಿ ಕಾಯುವ ಮನುಷ್ಯ 200 ಕುರಿಗಳೊಂದಿಗೆ ಈ ಕಾಡಿನ ಒಳಗೆ ಹೋಗುತ್ತಾನೆ. ಅವನು ಆ ಕಾಡನ್ನು ಚೆನ್ನಾಗಿ ತಿಳಿದವನಾಗಿರುತ್ತಾನೆ ಮತ್ತು ಬಹಳ ಅನುಭವಿ ವ್ಯಕ್ತಿಯಾಗಿರುತ್ತಾನೆ. ಸಾಮಾನ್ಯವಾಗಿ ಈ ಕಾಡಿನ ಒಳಗೆ ಹೋದವರು ಸಂಜೆಯೊಳಗೆ ವಾಪಸ್ ಬರುತ್ತಾರೆ. ಆದರೆ ತನ್ನ ಎಲ್ಲ ಕುರಿಗಳನ್ನು ತೆಗೆದುಕೊಂಡ ಹೋದಂತಹ ಈ ವ್ಯಕ್ತಿ ಸಂಜೆಯಾದರೂ ಬರುವುದೇ ಇಲ್ಲ. ಇದನ್ನು ಗಮನಿಸಿದ ಗ್ರಾಮಸ್ಥರು ಕೂಡಲೇ ಆತನನ್ನು ಹುಡುಕುತ್ತಾ ಕಾಡಿನ ಒಳಗೆ ಹೋದಾಗ ಆತನ ಬಗ್ಗೆ ಯಾವ ಕುರುಹೂ ಕೂಡ ಸಿಗಲಿಲ್ಲ. ಈ ಕಾಡಿನಲ್ಲಿ ಏನಾದರೂ ಪ್ರಾಣಿಗಳು ದಾಳಿ ಮಾಡಿದರೆ ರಕ್ತದ ಕಲೆಗಳು ಅಥವಾ ಕುರಿಗಳ ಅವಶೇಷಗಳು ಸಿಗುತ್ತವೆ. ಆದರೆ ಇಲ್ಲಿ ಒಂದೇ ಒಂದು ಕುರಿಯೂ ಕೂಡ ಪತ್ತೆಯಾಗಲಿಲ್ಲ. ಆತನ ಉಡುಪು ಅಥವಾ ಆತ ಬಳಸುತ್ತಿದ್ದ ಸಾಮಗ್ರಿಗಳು ಎಲ್ಲಿಯೂ ಸಿಗಲಿಲ್ಲ. ಅಷ್ಟು ದೊಡ್ಡ ಸಂಖ್ಯೆಯ 200 ಕುರಿಗಳು ದಟ್ಟವಾದ ಕಾಡಿನಲ್ಲಿ ಸದ್ದಿಲ್ಲದೆ ಮಾಯವಾದದ್ದು ಎಲ್ಲರನ್ನೂ ಬೆಚ್ಚಿ ಬೀಳಿಸಿತು. ಅವನು ಎಲ್ಲಿ ಹೋದನು, ಏನಾದನು ಯಾರಿಗೂ ಗೊತ್ತಾಗಲಿಲ್ಲ. ಈ ಘಟನೆ ಆದ ಮೇಲೆ ಇದು ಎಲ್ಲರಿಗೂ ನೆನಪುಳಿಯಲಿ ಎಂದು ಅಂದೇ ಈ ಕಾಡಿಗೆ ಹೋಯಾ ಬಾಚಿಯು ಎಂದು ಹೆಸರಾಯಿತು. ಹೋಯಾ ಬಾಚಿಯು ಅಂದರೆ ರೊಮೇನಿಯಾ ಭಾಷೆಯಲ್ಲಿ ಕುರಿ ಕಾಯುವವರ ನಾಯಕ ಹೋದ ಜಾಗ ಎಂದರ್ಥ. ಈ ಕಥೆಯು ಈ ಕಾಡಿನ ನಿಗೂಢತೆಯನ್ನು ಹೇಳುತ್ತದೆ. ಇಲ್ಲಿ ನಡೆದ ಮತ್ತೊಂದು ಘಟನೆ ಮೈ ರೋಮಾಂಚನಗೊಳಿಸುತ್ತದೆ. ಅದು 1970 ಜನವರಿ 7. ಆ ಕಾಡಿನಲ್ಲಿರುವ ಸಮೀಪದ ಹಳ್ಳಿಯವಳಾದ 5 ವರ್ಷದ ಒಂದು ಬಾಲಕಿ ತನ್ನ ಮನೆಯವರೊಂದಿಗೆ ಕಾಡಿನ ಅಂಚಿಗೆ ಆಟವಾಡುತ್ತಾ ಹೋದಾಗ ಕಾಡಿನ ಒಳಗೆ ಹೋದವಳು ನಾಪತ್ತೆಯಾಗುತ್ತಾಳೆ. ಆ ಹುಡುಗಿಯ ಸಂಬಂಧಿಕರು ಗಾಬರಿಯಿಂದ ಅವಳನ್ನು ಹುಡುಕಲು ಪ್ರಯತ್ನಿಸುತ್ತಾರೆ ಮತ್ತು ಅಲ್ಲಿನ ಸ್ಥಳೀಯ ಪೊಲೀಸರು ಮತ್ತು ಗ್ರಾಮಸ್ಥರು ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆಸಿದರೂ ಆ ಹುಡುಗಿ ಎಲ್ಲಿಯೂ ಸಿಕ್ಕುವುದಿಲ್ಲ.